ನಮಸ್ಕಾರ. ವೃಷಭ ರಾಶಿಯವರಿಗೆ, ವೃಷಭ ರಾಶಿಗೆ ಅಧಿಪತಿ ಶುಕ್ರ ಆಗ್ತಾನೆ. ಈಗ ಶನಿಯಿಂದ ಲಾಭ ಇದೆಯೋ ನಷ್ಟ ಇದೆಯೋ ಅಂದ್ರೆ ಖಂಡಿತ ಲಾಭನೇ ಇದೆ. ಶುಕ್ರನು ಶನಿಯು ಮಿತ್ರರಾಗ್ತಾರೆ. ನಿಮ್ಮ ರಾಶಿಗೆ 11ನೇ ಮನೆಗೆ, 10ನೇ ಮನೆಯಲ್ಲಿ ಇದ್ದಂತಹ ಶನಿ 11ನೇ ಮನೆಗೆ ಬಂದಿದ್ದಾನೆ. 10ನೇ ಮನೆಯಲ್ಲಿ ಏನ್ ತೊಂದರೆ ಆಗಿತ್ತು, ಹಿಂದೆ ಕೆಲಸ ಬದಲಾಯಿಸ್ಕೋಬೇಕು ಅಂದ್ರೆ ಆಗ್ಲಿಲ್ಲ, ಯಾವುದೋ ಹೊಸ ಸಬ್ಜೆಕ್ಟ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಆಗ್ಲಿಲ್ಲ, ಆಸ್ತಿ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೆ ಆಗಿಲ್ಲ, ಆರೋಗ್ಯದಲ್ಲಿ ಏರುಪೇರಿತ್ತು, ಸ್ವಲ್ಪ ತೊಂದರೆ ಆಯ್ತು, ಇದೆಲ್ಲ ಇರುತ್ತೆ. ಈಗ 11ನೇ ಮನೆಗೆ ಬಂದಿದ್ದಾನೆ. 11ನೇ ಮನೆಯನ್ನ ಲಾಭಸ್ಥಾನ ಅಂತ ಹೇಳ್ತೀವಿ. ಅದು ಗುರುವಿನ ಮನೆಗೆ ಬಂದಿದ್ದಾನಲ್ಲಿ. ಆ ಗುರುವಿನ ಮನೆಗೆ ಬಂದಾಗ ನಿಮ್ಮ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಆಗ್ತಾನೆ. ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಶನಿ ಗ್ರಹ ನೋಡಿ, ಶುಕ್ರನಿಗೂ ಮಿತ್ರ, ಗುರುವಿಗೂ ಮಿತ್ರ. ಆದ್ರೆ ಗುರುವಿಗೂ ಶುಕ್ರನಿಗೂ ಆಗೋದಿಲ್ಲ. ಈ ರೀತಿ ನಾವು ಫಲಾಫಲಗಳಿಗೆ ಬಂದಾಗ ಕೂಡ ಕೆಲವು ಏರುಪೇರುಗಳು, ಕೆಲವು ಒಳ್ಳೇದಿರುತ್ತೆ, 60-70% ಒಳ್ಳೇದಿರುತ್ತೆ, ಕೆಲವು ಕಡಿಮೆ ಇರುತ್ತೆ. ಅದನ್ನ ನಾವು ಸರಿಪಡಿಸ್ಕೋಬೇಕು. ಸಾಮಾನ್ಯವಾಗಿ ಋಷಭ ರಾಶಿಯವರು ವಿಶೇಷವಾಗಿ ಧೈರ್ಯ ಇರ್ತಕ್ಕಂಥವ್ರು, ಬೇಗ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಆಸೆ ಇರ್ತಕ್ಕಂಥವ್ರು, ಸ್ವಲ್ಪ ಸ್ವಾರ್ಥ ಮನೋಭಾವ ಇರ್ತಕ್ಕಂಥವ್ರು ಕೂಡ. ಈಗ 11ನೇ ಮನೆಗೆ ಬಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಅಭಿವೃದ್ಧಿಗೆ ಒಳ್ಳೆ ದಾರಿ. 30 ವಯಸ್ಸು ಒಳಗಡೆ ಇರ್ತಕ್ಕಂಥ, 28-30 ವಯಸ್ಸು ಒಳಗಡೆ ಇರ್ತಕ್ಕಂಥವ್ರಿಗೆ 11ನೇ ಮನೆಗೆ ಬಂದಾಗ ವಿದ್ಯಾಭ್ಯಾಸ ಮುಗಿದಿದ್ರೆ ಕೆಲಸ ಸಿಗುತ್ತೆ. ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ನನಗೆ ಇಂಟರ್ನ್ಶಿಪ್ ಸಿಕ್ಕಿಲ್ಲ ಅನ್ನೋರಿಗೆ ಸಿಗುತ್ತೆ, ಮತ್ತೆ ಅಲ್ಲೇ ಕೆಲಸ ಆಗುತ್ತೆ ಅನ್ನೋರಿಗೆ ಆಗುತ್ತೆ, ವೀಸಾ ಸಿಗ್ಬೇಕು ಅನ್ನೋರಿಗೆ ಸಿಗುತ್ತೆ. ಇಲ್ಲಿ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿದ್ರೆ ಖಂಡಿತ ಸ್ವಲ್ಪ ಗಮನ ತಗೊಂಡು ನೀವು ಬರೆದ್ರೆ ಅದು ಫಲ ಸಿಗುವಂತಹ ಯೋಗ ಇರುತ್ತೆ. ಮಕ್ಕಳಿಗೆ ಸುಮಾರು 5, 6, 7 ವಯಸ್ಸು ಇರ್ತಕ್ಕಂಥ ಮಕ್ಕಳಿಗೆ ಸಂಗೀತ ಕಲಿಬೇಕು, ನಾಟ್ಯ ಕಲಿಬೇಕು ಅನ್ನೋರಿಗೆ ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ. ಆಲಸ್ಯ ಇದೆ ನಮ್ಮ ಹುಡುಗನಿಗೆ ಅನ್ನೋರು ಕೂಡ ಸ್ವಲ್ಪ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ. 10ನೇ ಮನೆಯಲ್ಲಿ ಶನಿ ಇದ್ದಾಗ ಅವನಿಗೆ ಸ್ವಲ್ಪ ಯಾಕೋ ಅವ್ರ ತಂದೆಗೆ ತೊಂದರೆ ಇತ್ತು ಅಂತ ಹೇಳೋರು ಕೂಡ ಈ ಮಗುವಿಗೆ, ಈ 8-10 ವಯಸ್ಸೊಳಗಿರ್ತಕ್ಕಂಥ ಮಗುವಿಗೆ ಈ ಥರ ಶನಿ ಅವರ ತಂದೆಗೆ ಅಭಿವೃದ್ಧಿ ಕೊಡುತ್ತೆ, ಸ್ಥಾನ ಪಲಾಟ ಒಳ್ಳೆ ರೀತಿಯಲ್ಲಿ ಕೊಡುತ್ತೆ ಅಂತ ಹೇಳ್ತೀವಿ. ಈ ಸ್ಕೇಟಿಂಗ್ ಆಡೋರು, ಟೇಬಲ್ ಟೆನ್ನಿಸ್ ಆಡೋರು ಅಥವಾ ಫುಟ್ಬಾಲ್ ಆಡೋರು, ಅದಕ್ಕೆಲ್ಲ ಹೋಗೋರಿಗೆ ಬಹಳ ವಿಶೇಷವಾದಂಥ ಫಲಗಳನ್ನು ತಗೊಳ್ಳುವಂತಹ ಚಾನ್ಸಸ್. 10ರಿಂದ 20 ವಯಸ್ಸುವರೆಗೆ, 24 ವಯಸ್ಸುವರೆಗೆ ಇರ್ತಕ್ಕಂಥ ಹುಡುಗರಿಗೆ ನಿಜಕ್ಕೂ ಹೋದ್ಸಲ ನಾನೇನೋ ಸರಿಯಾಗಿ ಓದ್ಕೊಂಡು ಹೋಗಿ ಕೂಡ ಮಾರ್ಕ್ಸ್ ಬಂದಿಲ್ಲ, ಈ ಸಲ ಸುಮಾರಾಗಿ ಓದ್ದೆ ಮಾರ್ಕ್ಸ್ ಬಂತು ಅಂತ ಹೇಳುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸುಮಾರಾಗಿ ಓದ್ಬೇಡಿ, ಇನ್ನು ಸ್ವಲ್ಪ ಚೆನ್ನಾಗೇ ಓದಿ, ವಿಶೇಷವಾದ ಫಲಗಳನ್ನು ಸಿಗುತ್ತೆ. ರೆಕಗ್ನಿಷನ್, ಸ್ಕೂಲಲ್ಲಿ ರೆಕಗ್ನಿಷನ್ ಸಿಗುವಂತಹ ಒಂದು ಸಮಯವಾಗಿರುತ್ತೆ. ಸ್ಪೋರ್ಟ್ಸಲ್ಲಿ ಒಳ್ಳೆ ಹೆಸರು ಬರುವಂತಹ ಚಾನ್ಸಸ್ ಇದೆ. ಕೆಲವೊಮ್ಮೆ 11ನೇ ಮನೆಯಲ್ಲಿ ಶನಿ ಬರೋದ್ರಿಂದ ಓವರ್ ಕಾನ್ಫಿಡೆನ್ಸ್ ಇಂದ ಏನಾದರೂ ಮಾಡಕ್ಕೆ ಹೋದ್ರೆ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ರಿಕವರಿ ಫಾಸ್ಟ್ ಆಗಿರುತ್ತೆ, ಬಟ್ ಅನ್ಕೊಂಡಂಗೆ ತಕ್ಷಣ ಆಗದೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಮಧ್ಯಮ ವಯಸ್ಸವರಿಗೆ ಈ ಸಲ ವಿಶೇಷವಾದ ಫಲ ಅಂದ್ರೆ, ಕೆಲಸ ನನಗೆ ಸರಿ ಹೋಗಿರ್ಲಿಲ್ಲ, ನಾನು ಯಾವ್ದಾದ್ರು ಹೊಸದಾಗಿ ಕೋರ್ಸ್ ತಗೊಂಡು ಮಾಡ್ಲಾ, ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಅವತ್ತೇ ಹೇಳಿದೆ, ಎಲ್ಲಾ ಇಂಜಿನಿಯರ್ಸು ಸಾಫ್ಟ್ವೇರ್ ಬಂದ್ಬಿಟ್ಟಿದ್ದಾರೆ, ಅವರವರು ವೃದ್ಧಿನ ಎಲ್ಲರೂ ಮರ್ತೋಗಿದ್ದಾರೆ. ಪುನಃ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ಬರೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಬರೋದು, ಅಕೌಂಟೆಂಟು ಸೇಲ್ಸ್ ಮಾಡ್ತಾ ಇದ್ರೆ ಅಕೌಂಟೆಂಟ್ಸ್ಗೆ ಬರೋದು, ಈ ರೀತಿ ಹಿಂದಿರುಗಿ ಮನೆಗೆ ಬಂದೆ ಅಂತಾರಲ್ಲ, ಆ ರೀತಿ ಅವರವರು ಓದಿದ ರೀತಿಯಲ್ಲೇ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಇನ್ನು ಕೆಲವು ಹುಡುಗರು, ಸರ್ ಬೋರ್ ಹೊಡಿತಾ ಇದೆ ಕೆಲಸ, ನಾನು ವ್ಯಾಪಾರ ಮಾಡಬೇಕು ಅಂತ ಹೊರಟಿರ್ತಾರೆ. ಹೋದ ವರ್ಷದಲ್ಲಿ ದುಡ್ಡು ಕಾಸು ಕಳ್ಕೊಂಡಿದ್ರೆ ಈ ವರ್ಷ ಅದನ್ನು ಸರಿಗಡಿಸ್ಕೊಳ್ಳೋದಕ್ಕೆ, ಲಾಭ ಬರೋದಕ್ಕೆ ಚಾನ್ಸಸ್ ಇದೆ. ಹೊಸದಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟರೆ ಆಗುವ ಚಾನ್ಸಸ್ ಇದೆ. ಈ 11ನೇ ಮನೆಯಲ್ಲಿ ಗುರು ಮನೆಯಲ್ಲಿ ಶನಿ ಬರೋದ್ರಿಂದ ಸ್ವಲ್ಪ ದಪ್ಪ ಆಗ್ಬಿಡುವಂಥ ಚಾನ್ಸಸ್ ಇದೆ. ಹೊಟ್ಟೆ ಸಂಬಂಧಪಟ್ಟಂತಹ ಉಬ್ಬಸ, ಅಸಿಡಿಟಿ ಬರುವಂಥ ಸಾಧ್ಯತೆ ಇದೆ. ಎಕ್ಸಸೈಸು, ವ್ಯಾಯಾಮ ಮಾಡೋದನ್ನ ತಪ್ಪಿಸಬೇಡಿ. ಸ್ಟೂಡೆಂಟ್ಸ್ಗೆ 30 ವಯಸ್ಸು ಮೇಲೆ ಕೆಲವರು CA ಓದೋರು ಇರ್ತಾರೆ, UPSC ಓದೋರು ಇರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಇರ್ತಾರೆ. ಇನ್ನು 2.5 ವರ್ಷ ಕಾಲದಲ್ಲಿ ನಿಮಗೆ ಏನಾದ್ರು ಸರ್ಕಾರದ ಕೆಲಸ ಸಿಗಬೇಕು ಅಂತಂದರೆ ಸ್ವಲ್ಪ ಪ್ರಯತ್ನವನ್ನು ಹೆಚ್ಚು ಮಾಡಿ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಮಾಡಿ, ಬೇರೆ ಕೆಲಸಕ್ಕೆ ಪ್ರಯತ್ನ ಪಡೋರು, ಟ್ರಾನ್ಸ್ಫರ್ಗೆ ಪ್ರಯತ್ನ ಪಡೋರು, ನನಗೆ ಈ ಕಡೆ ಟ್ರಾನ್ಸ್ಫರ್ ಕಾಯ್ತಾ ಇದ್ದೀನಿ ಆಗಲಿಲ್ಲ ಅನ್ನೋರಿಗೆಲ್ಲ ಕೂಡ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ. ಸರ್ಕಾರದ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಸಹಕಾರ ಸಿಗುವಂತಹ ವರ್ಷವಾಗಿರುತ್ತೆ. ಹೊಸ ವಸ್ತ್ರ, ವಾಹನ, ಸಾಮಾನ್ಯವಾಗಿ ಸುಮಾರು ಜನ ಎಲೆಕ್ಟ್ರಿಕ್ ವೆಹಿಕಲ್ ಹೋಗುವಂತಹ ಚಾನ್ಸಸ್ ಇದೆ. ವೃಷಭ ರಾಶಿಯವರು ಶನಿ ಕಬ್ಬಣಕ್ಕೆ ಸಂಬಂಧಪಟ್ಟವು, ಅದರಲ್ಲಿ ವಿದ್ಯುತ್ತು ಕಬ್ಬಣ ಅಂತ ಹೇಳ್ತೀವಿ.
ಇಲ್ಲಿ ಮೃಗಶಿರ ನಕ್ಷತ್ರದವರು ವಿದ್ಯುತ್ ಸಂಬಂಧಪಟ್ಟವರು. ರೋಹಿಣಿ ನಕ್ಷತ್ರ ಬರುತ್ತೆ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, 3 ನಕ್ಷತ್ರಗಳು ಬರುತ್ತೆ. ಕೃತಿಕಾ ನಕ್ಷತ್ರದವರಿಗೆ ಸ್ವಲ್ಪ ಏರುಪೇರು ಇರುತ್ತೆ. ಪ್ರಾರಂಭದಲ್ಲಿ ಒಂದು 3-4-5 ತಿಂಗಳು, ಮಾರ್ಚಲ್ಲಿ ಬಂತು ಅಂದರೆ ಆಗಸ್ಟ್ವರೆಗೂ ಅದು ನಂತರ ಸರಿ ಹೋಗುತ್ತೆ. ರೋಹಿಣಿ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ತಗೋಬೇಕು. ಅದರ್ವೈಸ್ ದುಡ್ಡು ಕಾಸು ವಿಚಾರದಲ್ಲಿ, ರೆಕಗ್ನಿಷನ್ ವಿಚಾರದಲ್ಲಿ ಸಮಾಧಾನ ಆಗುತ್ತೆ. ಮೃಗಶಿರ ನಕ್ಷತ್ರದವರಿಗೆ ಮನೆ ಕಟ್ಟುವ ಯೋಗ, ವಾಹನ ತಗೊಳ್ಳುವಂಥ ಯೋಗ, ವಿದೇಶ ಯಾತ್ರೆ ಕೂಡ ಖಂಡಿತ ಇರ್ತಕ್ಕಂಥದ್ದು. ಇಂಡಸ್ಟ್ರೀಸ್ಗೆ ಸ್ವಲ್ಪ ಸಿವಿಲ್ ಸ್ಕೋರ್ ಕಮ್ಮಿ ಇತ್ತು ಅನ್ನೋರಿಗೆ ಅದು ಸರಿ ಹೋಗುವಂಥ ಚಾನ್ಸಸ್ಸು. ಬೇರೆಯವರ ಹೆಸರಲ್ಲಿ ವ್ಯಾಪಾರ ಮಾಡಿ ಈ ವ್ಯಾಪಾರವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುವಂತಹ ರೀತಿ ಎಲ್ಲ ಖಂಡಿತ ಬರುತ್ತೆ. ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಕರವಾದಂತಹ ವರ್ಷವಾಗಿ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಕೆಲಸ ಮಾಡೋರಿಗೆ ಭಾಳ ದಿವಸದಿಂದ ಪೆಂಡಿಂಗ್ ಇತ್ತು, ನಮಗೆ ಪರ್ಮನೆಂಟ್ ಮಾಡಿಲ್ಲ ಅನ್ನೋರಿಗೆ ಪರ್ಮನೆಂಟ್ ಆಗುವಂತಹ ಚಾನ್ಸ್ ಇದೆ. ಈಗ ಪೌರ ಕಾರ್ಮಿಕರಿಗೆ 12,000 ಜನಕ್ಕೆ ಪರ್ಮನೆಂಟ್ ಮಾಡೋದು ಅಂತ ಕೇಳ್ಬಿಡ್ತೀವಿ. ಆ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಋಷಭರಾಶಿಯವರಿಗೆ ಗೌರ್ಮೆಂಟಲ್ಲಾಗಲಿ ಪ್ರೈವೇಟಲ್ಲಾಗಲಿ ಪರ್ಮನೆಂಟ್ ಆಗುವಂತಹ ಚಾನ್ಸಸ್ ಇದೆ. ಮೀಡಿಯಾದವರಿಗೆ, ಸಿನಿಮಾದವರಿಗೆ ಸುಮಾರು ವರ್ಷದಿಂದ ಒದ್ದಾಡ್ತಾ ಇದ್ದೀನಿ ಸರ್, ನನಗೆ ಏನೂ ಸಕ್ಸಸ್ ಆಗಿಲ್ಲ ಅನ್ನೋರಿಗೆ ಯಾವುದಾದ್ರು ಒಂದು ಒಳ್ಳೆ ಬ್ರೇಕ್ ಸಿಗುವಂಥ ಕಾಲವಾಗಿ ಕೂಡ ಇರುತ್ತೆ. ಖಂಡಿತ ಈಶ್ವರನ ದರ್ಶನ ಮಾಡಿ ಬಹಳ ವಿಶೇಷವಾದ ಫಲ ಸಿಗುತ್ತೆ. ವಯಸ್ಸಾದವರಿಗೆ ಇದು 11ನೇ ಮನೆಯಲ್ಲಿ ಬಂದಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸಂತೋಷ ಪಡುವಂತಹ ವರ್ಷವಾಗಿರುತ್ತೆ. ಮೊಮ್ಮಕ್ಕಳಾಗುವಂತಹ ಚಾನ್ಸಸ್ ಇದೆ. ವಿದೇಶ ಯಾತ್ರೆ ಮಾಡುವಂತಹ ಚಾನ್ಸಸ್ ಇದೆ. ಗುರುವಿನ ಮನೆಯಲ್ಲಿ ಶನಿ ಬಂದಿರೋದ್ರಿಂದ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಸ್ಥಾನಗಳನ್ನು ಮಾಡುವಂಥ ಯೋಗಗಳಿರುತ್ತೆ. ಆದರೂ ಕೂಡ 3ನೇ ರೌಂಡಲ್ಲಿ ಶನಿ ಬಂದಿರೋದ್ರಿಂದ ಕಾಲನ್ನು ಹುಷಾರಾಗಿಟ್ಕೋಬೇಕು. ಈಗ ವ್ಯಾಯಾಮ ಮಾಡೋರು ಏನು ಹೇಳ್ತಾರೆ ಅಂದರೆ ಕಾಲನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಡಯಾಬಿಟಿಕ್ಸ್ ಬಂದವರು ಕೂಡ ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಪಾದಗಳನ್ನು ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಿಂದ ಕಣಕಾಲು, ಮೊಣಕಾಲು ಹೆಚ್ಚಿನ ರೀತಿಯಲ್ಲಿ ತೊಂದರೆ ಕೊಡೋ ಶನಿ. ಮೆಟ್ಲತ್ತದಾಗ ಹುಷಾರಾಗತ್ತಿ, ಬಾತ್ರೂಮ್ ಟಾಯ್ಲೆಟಲ್ಲಿ ಹುಷಾರಾಗಿ ಹೋಗಿ, ವಾಕಿಂಗ್ ಹೋದಾಗ ನಾಯಿಗಳು ಸ್ವಲ್ಪ ಅಟ್ಟಿಸ್ಕೊಂಡ್ಬರುವಂಥ ಚಾನ್ಸಸ್ ಇರೋದ್ರೆ ಕೈಯಲ್ಲಿ ಒಂದು ಕೋಲು ಸ್ಟಿಕ್ ಇಟ್ಕೊಂಡು ಹೋಗೋದು ಉತ್ತಮ ಆಗಿರುತ್ತೆ. ಒಟ್ಟರಲ್ಲಿ ನಿದ್ದೆ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಬೇಗನೆ ಮಲ್ಕೊಂಡು ಬೇಗನೆ ಎದ್ದೇಳೋದಕ್ಕೆ ಪ್ರಯತ್ನ ಪಡಿ. ವಯಸ್ಸಾದ ಕಾಲದಲ್ಲಿ ಶನಿ ಇರೋದ್ರಿಂದ ಎಲ್ಲ ಕುರುಕುಲು ತಿಂಡಿ ತಿನ್ನಬೇಕು ಅನ್ನೋ ಆಸೆ ಬರುತ್ತೆ. ಅದನ್ನು ಖಂಡಿತ ಕಮ್ಮಿ ಮಾಡೋದು ಕೂಡ ಉತ್ತಮ. ಸಾಯಂಕಾಲ 7-7:30 8 ಗಂಟೆ ಒಳಗಡೆ ವಯಸ್ಸಾದವರು ಊಟ ಮಾಡಿ ಮನೆಕೊಂಡ್ರೆ ಹೆಚ್ಚಿನ ಫಲ ಸಿಗುವಂತಹ ವರ್ಷ. ಆಧ್ಯಾತ್ಮಿಕದಲ್ಲಿ ಬಹಳ ಆಸಕ್ತಿ ಇತ್ತು, ನನಗೆ ಬರೋಕ್ಕಾಗಿಲ್ಲ ಅನ್ನೋರು ಕೂಡ ಗುರು ಮನೆಯಲ್ಲಿ ಶನಿ ಬಂದಿರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗೋದು. ಕೆಲವರು ಸಂಧ್ಯಾ ವಂದನೆಗಳು ಮಾಡೋದು, ಕೆಲವರು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಪುನಸ್ಕಾರ ಮಾಡೋದು, ಇದೆಲ್ಲ ಬಂಧು ಮಿತ್ರರನ್ನು, ಹಳೆಯ ಸ್ನೇಹಿತರನ್ನು ಮತ್ತೆ ನೋಡುವಂತಹ ಅವಕಾಶಗಳು ವಿಶೇಷವಾಗಿ ಸಿಗುತ್ತೆ. ವೃಷಭ ರಾಶಿಯವರಿಗೆ 11ನೇ ಮನೆಗೆ ಶನಿ ಬಂದಿರೋದ್ರಿಂದ ನೀವು ಸುಬ್ರಹ್ಮಣ್ಯ ದರ್ಶನ ಮಾಡಿ, ಸುಬ್ರಹ್ಮಣ್ಯ ದರ್ಶನ ಮಾಡೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಭುಜಂಗ ಅಂತ ಬರುತ್ತೆ, ಆದಿಶಂಕರಾಚಾರ್ಯರು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಅದನ್ನು ದಿನ ಒಂದ್ಸಲ ಕೇಳಿಸ್ಕೊಳ್ಳಿ, ವಿಶೇಷವಾದ ಫಲಗಳು ಸಿಗುತ್ತೆ. ಮುಂದಕ್ಕೆ ಮಿಥುನ ರಾಶಿ ಬಗ್ಗೆ ನೋಡೋಣ.